ಆ್ಯಂಡ್ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ನೀವು ಕಿಚ್ಚ ಸುದೀಪ್ ಸರ್ನ ಇವಾಗ ಜನರಲ್ ಆಗೋ ಹಾಗೆ ಸಿಕ್ಕಾಗ್ಲೂ ಮಾತಾಡ್ಸಿರ್ತೀರಾ, ಒಂದಷ್ಟು ಸಿನಿಮಾ ಮೀಟಿಂಗ್ಸಲ್ಲಿ ಮಾತಾಡ್ಸಿರ್ತೀರಾ, ಜೊತೆಗೆ ಬಿಗ್ ಬಾಸಲ್ಲಿ ಕೂಡ ನೋಡ್ತಾನೆ ಇದ್ರಿ ವೀಕ್ಲಿ. ಅವರಿಂದ ನೀವು ತಗೊಂಡಂಥ ಒಂದು 3 ಪಾಯಿಂಟ್ಸ್ ಏನಂತ ಹೇಳ್ಬೋದು? 3 ಪಾಯಿಂಟ್ಸ್ ಅಂತಲ್ಲ, ತುಂಬಾ ಪಾಯಿಂಟ್ಸ್ ಇದೆ. 3 ತಗೊಳ್ಳೋದಾದ್ರೆ, ಒಂದು ಏನು ಅಂತಂದ್ರೆ ಏನೇ ಇರ್ಬೋದು ಸಿಚುವೇಶನ್. ಓಕೆ. ಸೊ ಆ ಸಿಚುವೇಶನ್ ಅಲ್ಲಿ ಕೆಲಸಕ್ಕೆ ಪ್ರಾಮುಖ್ಯತೆ ಕೊಡುವಂಥದ್ದು, ಅಥವಾ ಅವರು ಏನು ಜವಾಬ್ದಾರಿಯನ್ನು ವಹಿಸ್ಕೊಂಡಿದ್ದಾರೆ ಅದನ್ನ ಮಾಡುವಂಥದ್ದು. ಮೊನ್ನೆ ಅವ್ರ ತಾಯಿಗೆ ಹುಷಾರಿಲ್ಲದೆ ಇದ್ದಾಗ್ಲೂ ಬಂದು ಶೋ ಮಾಡಿಕೊಟ್ಟಿದ್ದಾರೆ ಅಂತಂದ್ರೆ, ನಮ್ಮ ಕೆಲಸ ಅದು ದೇವರಿಗೆ ಸಮಾನ ಅನ್ನೋಂಥದ್ದನ್ನ ಅವ್ರು ಪ್ರೂವ್ ಮಾಡಿದ್ದಾರೆ. ಸೊ ಅದು ಒಂದು ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ. ಬಿಕಾಸ್ ಅದು ಕಲಾವಿದರ ಲೈಫೇ ಹಂಗಿರೋವಂಥದ್ದು. ಸೊ ಅವ್ರನ್ನ ನೋಡಿ ನಾವು ಇನ್ನೂ ಇನ್ಸ್ಪೈರ್ ಆಗ್ತೀವಿ. ಇನ್ನೊಂದು ಕ್ಲಾರಿಟಿ, ಅವ್ರ ಪರ್ಸನಲ್ ಲೈಫ್ ಇರ್ಬೋದು, ಬಿಗ್ ಬಾಸ್ ಇರ್ಬೋದು, ಏನ್ ಹೇಳ್ಬೇಕು ಅದನ್ನ ಹೇಳ್ತಾರೆ, ಹೆಂಗ್ ಹೇಳ್ಬೇಕು ಹಂಗೆ ಹೇಳ್ತಾರೆ. ಆ ಕ್ಲಾರಿಟಿನ ತುಂಬಾ ಇಷ್ಟಪಡ್ತೀನಿ. ಇನ್ನೊಂದು ಸಪೋರ್ಟ್ ಮಾಡುವಂತಹ ಗುಣ. ಸೊ ಮೊನ್ನೆ ವೇದಿಕೆಯಲ್ಲಿ ಆ ಒಂದು ಡ್ಯಾನ್ಸ್ ಮಾಡಿದಂತಹ ಹುಡುಗನಿಗೆ ಬ್ರೆಸ್ಲೆಟ್ ತಕ್ಕೊಟ್ಟಿರೋದು, ಅದು ಅವ್ರು ಕೊಟ್ಟಿರೋದು ಒಂದು ಸಣ್ಣ ಬ್ರೆಸ್ಲೆಟ್ ಆಗಿರ್ಬೋದು, ಬಟ್ ಅವನಿಗೆ ಅದೊಂದು ಸೆಲೆಬ್ರೇಷನ್ ಪಾಯಿಂಟ್. ಅದು ಮೇ ಬಿ ಅವನಿಗೆ ಒಂದು ದೊಡ್ಡ ಅವಾರ್ಡ್ ಸಿಕ್ತಂಗೆ, ಅವನಿಗೊಂದು ಬಿಗ್ ಬಾಸ್ ಅವಾರ್ಡ್ ಸಿಕ್ತಂಗೆ. ಬಿಕಾಸ್ ಅವನಿಗದು ಎಷ್ಟು ಮೋಟಿವೇಟ್ ಆಗಿರ್ತಾನೆ ಅಂತಂದ್ರೆ, ಇವಾಗ ಅವನು ಎಷ್ಟು ಫೇಮಸ್ ಆಗಿರ್ತಾನೆ ಅಂತಂದ್ರೆ. ಸೊ ಅಂತ ಗುಣಗಳಿದೆ ಅಲ್ವಾ. ಆಮೇಲೆ ಉಗ್ರ ಮಂಜು ಅವರು ಯಾರಿಗೂ ನಾನು ಡೊನೇಟ್ ಮಾಡ್ತೀನಿ ಅಂತಂದಾಗ, ನೀನ್ ಮಾಡಬೇಡ, ನಿನ್ ಲೈಫ್ ನೋಡ್ಕೊ, ನಾನ್ ಮಾಡ್ತೀನಿ ಅಂತ ಹೇಳೋವಂಥದ್ದು. ಇದೆಲ್ಲ ಅಂದ್ರೆ ಮಾಡ್ಬೇಕು ಅಂತ ಮಾಡೋವಂಥದ್ದಲ್ಲ, ಆ ಗುಣ ಒಳಗೆ ಇರೋದ್ರಿಂದ ಅದು ಆಗ್ತಾ ಇರೋವಂಥದ್ದು ಅವರಿಂದ. ಎಕ್ಸಾಕ್ಟ್ಲಿ. ಇಲ್ಲ, ನೀವು ಅಂದ್ರೆ ತುಂಬಾ ಜನರಿಂದ ಇನ್ಸ್ಪೈರ್ ಆಗಿರ್ಬೋದು ಲೈಫಲ್ಲಿ, ಪರ್ಸನಲ್ ಲೈಫಲ್ಲಿ. ಬಟ್ ನೀವು ಆಲ್ರೆಡಿ ಮಾಡ್ತಾ ಇರೋ ಒಂದಷ್ಟು ಕಾರ್ಯಗಳನ್ನ ನೋಡಿದ್ರೆ ಎಲ್ಲಾರನ್ನೂ ತುಂಬ ಸೀರಿಯಸ್ ಆಗಿ ತಗೊಂಡು ಅಳವಡಿಸ್ಕೊತಾ ಇದ್ದೀರ ಅಂತ ತುಂಬ ಕ್ಲಿಯರಾಗಿ ಗೊತ್ತಾಗ್ತಾ ಇದೆ. ಹೀಗೆ ನಿಮ್ಮ ಸಮಾಜಮುಖಿ ಕಾರ್ಯಗಳು ಕೂಡ ಮುಂದುವರಿಲಿ. ಹಾಗೆ ಸಿನಿಮಾ ವೈಸು ಸಿಕ್ಕಾಪಟ್ಟೆ ಒಳ್ಳೇದಾಗಲಿ ಈ ವರ್ಷ. ನಿಮ್ಮ ಡೈರೆಕ್ಷನ್ ಸಿನಿಮಾ ನಾವೆಲ್ಲ ನೋಡಿ ಖುಷಿ ಪಡೋ ಹಾಗಾಗಲಿ ಬೇಗ. ಹಾಗೆ ಅಧಿಪತ್ರ 100 days ಕಂಪ್ಲೀಟ್ ಮಾಡಲಿ ಅಂತ ನಾವು ಕೂಡ ಆಶಿಸ್ತೀವಿ. ಥ್ಯಾಂಕ್ ಯು ಸೋ ಮಚ್. ಅಂಡ್ ನಿಮ್ಮ ವ್ಯಾಲ್ಯೂಬಲ್ ಟೈಮಿಗೆ ಥ್ಯಾಂಕ್ ಯು ಸೋ ಮಚ್. ಅಂಡ್ ನಿಮ್ಮ ಚಾನಲ್ ನನಗೆ ತುಂಬಾ ಸಪೋರ್ಟ್ ಮಾಡೋವಂಥ ಚಾನಲ್. ಥ್ಯಾಂಕ್ ಯು ಸೋ ಮಚ್. ಅಂಡ್ ಅಧಿಪತ್ರ February 7ಕ್ಕೆ ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ಸಿನಿಮಾ ನೋಡಿದಾಗ ಒಂದು ಒಳ್ಳೆಯ ಫೀಲ್ ಆಗೇ ಆಗುತ್ತೆ. ಅಂಡ್ ನಿಮಗೆ ಇಷ್ಟ ಆದರೆ ಇನ್ನಷ್ಟು ಜನರಿಗೆ ಅದನ್ನು ತಿಳಿಸಿ ಅಂತ ಕೇಳ್ಕೊತೀನಿ.